ಹಾಯ್ ಹಲೋ ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಜ್ಞಾನಧರಿತ್ರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ನ 2 ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಫಸ್ಟ್ ಆ ವಿಡಿಯೋನ ನೋಡ್ಕೊಳ್ರಿ. ನಾವು ಡಿಸ್ಕ್ರಿಪ್ಷನ್ ನಲ್ಲೂ ಕೂಡ ಆ ವಿಡಿಯೋಸ್ ಲಿಂಕ್ ಅನ್ನ ಹಾಕಿರ್ತೀವಿ, ದಯವಿಟ್ಟು ನೋಡ್ಕೊಳ್ರಿ. ಆ ಒಂದು ಕಾನ್ಸೆಪ್ಟ್ ನ ನೋಡಿದ್ರೆ ಈ ಒಂದು ಕಾನ್ಸೆಪ್ಟ್ ಈಸಿ ಆಗುತ್ತೆ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ನಾನು ನೋಡಿದಾಗ ಅವ್ರ ಸೋಲಿಗೆ ಒಂದೇ ಒಂದು ಕಾರಣ ಆಗಿರ್ತತಿ. ಅದ್ ಏನಪ್ಪಾ ಅಂತಂದ್ರೆ, ನನ್ನ ಹತ್ರ ಹಣ ಇಲ್ಲ, ದುಡ್ಡಿಲ್ಲ, ಹುಡುಗ ಇಲ್ಲ, ಹುಡುಗಿ ಇಲ್ಲ, ಯಾರು ಸಪೋರ್ಟ್ ಮಾಡ್ತಿಲ್ಲ. ಸೊ ಫಸ್ಟ್ ಸಪೋರ್ಟ್ ಮಾಡ್ತಿಲ್ಲ, ಅದೆಲ್ಲ ಸೆಕೆಂಡರಿ, ತೆಗ್ದಾಕ್ರಿ ಅದನ್ನ. ನಿಮ್ಮ ಹತ್ರ ಏನೈತಿ, ನಿಮ್ಮ ಹತ್ರ ಇರ್ತಕ್ಕಂತಹ ಸೆಲ್ಫ್ ಕಾನ್ಫಿಡೆನ್ಸ್, ಇನ್ನರ್ ಮೋಟಿವೇಶನ್, ಅದೇ ರೀತಿ ನೀವು ಯಾವ ಒಂದು ಫೀಲ್ಡ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೇಕಂತ ಡ್ರೀಮ್ ಇರುತ್ತಲ್ಲ, ಆ ಡ್ರೀಮ್ ಅದ್ರ ಜೊತೆ ನೀವೇನ್ ಮಾಡ್ರಿ, ಪ್ರಯತ್ನವನ್ನ ಪಡ್ರಿ. ಅದು 100% ನಿಮ್ಗ ಲೈಫ್ ಒಳಗ ಸಕ್ಸಸ್ ನ ಕೊಡ್ತೈತಿ. ಯಾರ ಮಾತು ಕೇಳ್ಬೇಡ್ರಿ, ಫಸ್ಟ್ ನಿಮ್ ಮೇಲೆ ನಿಮಗ್ ನಂಬಿಕೆ ಇರ್ರಿ. ಆ ನಂಬಿಕೆನೆ ನಿಮ್ಮ ಜೀವನ ಆಗಿರ್ಲಿ. ಹೌದು, ಈ ಸೋಲು ಗೆಲುವು ಪ್ರತಿಯೊಂದು ಇರುತ್ತೆ. ಯಾರಿಗೆ ಸೋಲ್ತೀನಿ ಅನ್ನೋದು ಗೊತ್ತಿದ್ರು ನುಗ್ಗಿ ಯಾರು ಯಶಸ್ಸನ್ನ ಪಡಿತಾನೆ ಅವನು 100% ಲೈಫ್ ಒಳಗೆ ಸೆಟ್ಲ್ ಆಗ್ತಾನೆ. ಸೊ ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ, ನಿಮ್ಮ ಒಂದು ಇಂಟ್ರೆಸ್ಟ್ ಫೀಲ್ಡ್ ನೇ ನೀವು ಚೂಸ್ ಮಾಡ್ಕೊಳ್ರಿ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಸೊ ಜಸ್ಟ್ ನಾವು ಹಿಂದಿನ ವಿಡಿಯೋದಲ್ಲಿ ಫಿಸಿಕಲ್ ಕ್ವಾಂಟಿಟಿ ಮತ್ತೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ನ ನೋಡಿದ್ವಿ. ಸೊ ಇವತ್ತು ನಾವು ನೋಡೋದೇನಪ್ಪಾ ಅಂತಂದ್ರ, ಮೆಜರ್ಮೆಂಟ್ ಆಫ್ ಅ ಲೆಂತ್. ಆ ಲೆಂತ್ ನ ನಾವು ಯಾವ ರೀತಿ ಮೆಜರ್ ಮಾಡ್ತೀವಿ. ಸೊ ನಾವೇನ್ ಮಾಡ್ತೀವಿ, ಲೆಂತ್ ಅಂದ ತಕ್ಷಣ ಕೆಲವು ಸ್ಮಾಲ್ ಲೆಂತ್ ಇರುತ್ತ, ಕೆಲವೊಂದು ಮೀಡಿಯಂ ಲೆಂತ್ ಇರುತ್ತ, ಕೆಲವೊಂದು ಲಾರ್ಜ್ ಲೆಂತ್ ಇರುತ್ತ. ಸೊ ಈ ಎಲ್ಲಗಳನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರ, ಫಿಸಿಕ್ಸ್ ಒಳಗೆ ಯಾವ ರೀತಿ ಮೆಜರ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಸೊ ಫಸ್ಟ್ ನೋಡ್ರಿ, ನಾವು ಇವತ್ತು ಮೆಜರ್ಮೆಂಟ್ ಆಫ್ ಅ ಲೆಂತ್ ನೋಡುವಾಗ, ಸೊ ಫಸ್ಟ್ ನಾವು ನಾರ್ಮಲಿ ಮೀಟರ್ ಸ್ಕೇಲ್ ನ ಯೂಸ್ ಮಾಡ್ತೀವಿ. ಆ ಮೀಟರ್ ಸ್ಕೇಲ್ ಎಷ್ಟು ಕೆಪಾಸಿಟಿ ಇರುತ್ತಪ್ಪ ಅಂತಂದ್ರೆ, 10⁻³ ಮೀಟರ್ ಟು ದಿ 10⁻² ಮೀಟರ್ ವರ್ಗು ಏನ್ ಮಾಡುತ್ತಾ, ಮೀಟರ್ ಸ್ಕೇಲ್ ಮೆಜರ್ ಮಾಡುತ್ತಾ. ಅದೇ ರೀತಿ ನೀವು ಫಿಸಿಕ್ಸ್ ಲ್ಯಾಬಿಗೆ ಹೋದಾಗ ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿಸಿರ್ತಾರೆ. ಸೊ ಇದು ವೈವಾ ಕ್ವಶನ್ಗೂ ಬರ್ಬೋದು. ಎಷ್ಟು ಮೆಜರ್ ಮಾಡುತ್ತದು, 10⁻⁴ ಮೀಟರ್ ನ ಮೆಜರ್ ಮಾಡುತ್ತಾ. ಸೊ ಅದೇ ರೀತಿ ಸ್ಕ್ರೂ ಗೇಜ್ 10⁻⁵ ಮೀಟರ್ ನ ಏನ್ ಮಾಡುತ್ತದು, ಮೇಜರ್ ನ ಮಾಡ್ತತಿ. ಸೊ ಹಾಗಾದ್ರೆ ಇದು ಓಕೆ ಸರ್, ಇನ್ಸ್ಟ್ರೂಮೆಂಟ್ಸ್ ಇತ್ತು, ನಾವೆಲ್ಲ ಬಳಸ್ಕೊಬಿಟ್ವಿ, ಫೈಂಡ್ ಔಟ್ ಮಾಡಿದ್ವಿ. ಹಾಗಾದ್ರೆ ಬಹಳ ದೂರ ಇರ್ತತಿ. ಫಾರ್ ಎಕ್ಸಾಂಪಲ್, ನಾವು ಸನ್ನಿಂದ ಅರ್ಥಿಗಿರ್ತಕ್ಕಂಥ ದೂರ, ಅರ್ಥಿಂದ ಮೂನಿಗಿರ್ತಕ್ಕಂಥ ದೂರ, ಹಲವಾರು ಸೆಲೆಸ್ಟಿಯಲ್ ಬಾಡೀಸ್ ಗಳ ಮಧ್ಯೆ ಇರ್ತಕ್ಕಂಥ ದೂರವನ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಹಾಗಾದ್ರೆ ಅದಕ್ಕೆ ಯಾವ್ದು ರೂಲ್ಸ್ ಇಲ್ಲ, ಇದೆ. ಅದೇ ಮೆಥಡ್ ಯಾವ್ದಪ್ಪ ಅಂತಂದ್ರೆ, ದಟ್ ಈಸ್ ಯುವರ್ ಪ್ಯಾರಲಾಕ್ಸ್ ಮೆಥಡ್ ಅಂತ. ಸೊ ಪ್ಯಾರಲಾಕ್ಸ್ ಮೆಥಡ್ ಅಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಕ್ಲಾಸ್ ಅಲ್ಲೇ ಕೂತಾಗ ಒಂದು ಫೀಲ್ ಮಾಡ್ರಿ, ನಿಮ್ ಟೀಚರ್ಸ್ ಪಾಠ ಮಾಡ್ತಿರ್ತಾರೆ. ಹಾಗಾದ್ರೆ ನಿಮ್ ಟೀಚರ್ಸ್ ಮತ್ತೆ ನಿಮ್ಗಿರ್ತಕ್ಕಂಥ ಡಿಸ್ಟೆನ್ಸ್ ಹೆಂಗ್ ಫೈಂಡ್ ಔಟ್ ಮಾಡ್ಕೊಳ್ಳೋದು? ಸಿಂಪಲ್ ನೋಡ್ರಿ, ಒಂದ್ ಕಣ್ ಮುಚ್ಚ್ರಿ. ಆ ಕಣ್ ಮುಚ್ಚಿದಾಗ ನಿಮ್ ಟೀಚರ್ ಒಂದ್ ಸೈಡ್ ಕಂಡ್ರೆ, ಸೊ ಇನ್ನೊಂದ್ ಕಣ್ಣು ಓಪನ್ ಮಾಡ್ರಿ, ಅವಾಗ ಇನ್ನೊಂದ್ ಸೈಡ್ ಕಾಣ್ತಾರೆ. ಸೊ ಅದು ಏನಪ್ಪಾ ಅಂತಂದ್ರೆ, ಅಪರೆಂಟ್ ಡಿಸ್ಟೆನ್ಸ್ ವೇರಿಯೇಷನ್ ಆಗುತ್ತೆ. ಸೊ ಅಲ್ಲಿ ನೋಡ್ರಿ, ಫಸ್ಟ್ ಪ್ಯಾರಲಾಕ್ಸ್ ಅಂತಂದ್ರೆ ಏನ್ ಅನ್ನೋದು ಒಂದ್ ಡೆಫಿನಿಷನ್ ಥ್ರೂ ನೋಡ್ರಿ. ಇಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಅಲ್ಲಿ ಟೀಚರ್ ಏನಾಗ್ತಾರೆ, ನಿಮ್ಗ ಡಿಸ್ಪ್ಲೇಸ್ ಆಗ್ತಾರೆ. ನಿಮ್ಮ ಒಂದು ಕಣ್ಣಿಂದ ಮತ್ತೆ ಇನ್ನೊಂದು ಕಣ್ಣಿಗೆ ಏನಾಗ್ತಾರೆ, ಟೀಚರು ಡಿಸ್ಪ್ಲೇಸ್ ಆಗ್ತಾರೆ. ಸೊ ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆರ್ ಅ ಚೇಂಜ್ ಇನ್ ದ ಆಬ್ಜೆಕ್ಟ್ಸ್ ಅಪರೆಂಟ್ ಪೊಸಿಷನ್. ಸೊ ಅವರ ಪೊಸಿಷನ್ ಏನಾಗತ್ತಪ್ಪ ಅಂತಂದ್ರ, ನೀವು ರೈಟ್ ಕಣ್ ಮುಚ್ಚಿದಾಗ ಈ ಸೈಡ್ ಕಂಡು, ಲೆಫ್ಟ್ ಕಣ್ ತೆಗ್ದಾಗ ಈ ಕಡೆ ಕಾಣ್ಬೋದು. ಸೊ ಹಾಗಾಗಿ ಆ ಒಂದು ಅಪರೆಂಟ್ ಪೊಸಿಷನ್ ವೆನ್ ವ್ಯೂಡ್ ಫ್ರಮ್ ಟೂ ಡಿಫರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ, 2 ಡಿಫರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ ಇಂದ ನೋಡಿ. ಸೊ ಇದೊಂದು ಪ್ಲೇಸ್, ಈ ಕಣ್ ಮುಚ್ಚಿದಾಗ ಏನಾಗತ್ತೆ, ನಿಮ್ಗ ಈ ಕಡೆ ಸೈಡ್ ಕಾಣಿಸ್ತತಿ. ಅದೇ ಈ ಕಣ್ಣು ಓಪನ್ ಮಾಡಿದಾಗ ಏನಾಗತ್ತ, ಈ ಸೈಡ್ ಕಾಣಿಸ್ತತಿ. ಸೊ ಇಲ್ಲಿ ನಿಮ್ ಟೀಚರ್ ಇದಾರಂದ್ರ ನಿಮ್ಗೆ ಏನಾಗತ್ತೆ, ಇಲ್ಲಿ ಈ ತರ ಪಾಯಿಂಟ್ ಟ್ರಯಾಂಗಲ್ಸ್ ಬರ್ತತಿ. ಸೊ ಹಾಗಾದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಜಸ್ಟ್ ಒಂದು ಸಿಂಪಲ್ ಟ್ರಿಕ್ ನೋಡ್ಕೊಳ್ರಿ. ಈ ಒಂದು ಆಂಗಲ್ ನಿಮ್ಗ ಗೊತ್ತಾಗತ್ತಾ? ಓಕೆ, ಈ ಆಂಗಲ್ ಗೊತ್ತಾಗತ್ತಾ? ಸಮ್ ಆಫ್ ದ ಇಂಟೀರಿಯರ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ ಟು ವಾಟ್, 180 ಡಿಗ್ರಿ. ಸೊ ಈ ಎರಡು ಆಂಗಲ್ ನಿಮ್ಗೆ 75. ಸೊ ನಾರ್ಮಲಿ ನಾವು ಅರ್ಥಿಂದ ಯೂಸ್ ಮಾಡೋ ಹೊತ್ತಿಗೆ ನಮ್ಗೆ ಸೆಕ್ಸ್ಟ್ಯಾಂಟ್ ಅಂತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದ್ರ ಥ್ರೂ ನಾವೇನ್ ಮಾಡ್ತೀವಿ, ಈ 2 ಆಂಗಲ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಈ 2 ಆಂಗಲ್ಸ್ ಫೈಂಡ್ ಔಟ್ ಮಾಡ್ಕೊಂಡಾಗ ಈ ಆಂಗಲ್ ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಈ ಆಂಗಲ್ ಯಾವುದು, ಅದೇ ನಮ್ಮ ಪ್ಯಾರಲಾಕ್ಸ್ ಆಂಗಲ್ ಆಗುತ್ತಾ. ಸೊ ಈ ಪ್ಯಾರಲಾಕ್ಸ್ ಆಂಗಲ್ ಮತ್ತೆ ಈ 2 ಡಿಗ್ರಿಗಳನ್ನ ಬಳಸ್ಕೊಬಿಟ್ಟು, ಇಟ್ ಮೀನ್ಸ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇರೋಂಥ ಡಿಸ್ಟೆನ್ಸ್ ನಿಮಗೆ ಗೊತ್ತಾಗುತ್ತಾ, ದಟ್ ಈಸ್ ಯುವರ್ ಬೇಸ್ ಅಂಡ್ ಅ ಥೀಟಾ. ಸೊ ಬೇಸ್ ಮತ್ತೆ ಥೀಟಾ ಗೊತ್ತಾಗತ್ತಾ, ನೀವು ಈಸಿಯಾಗಿ ಏನ್ ಫೈಂಡ್ ಔಟ್ ಮಾಡ್ಬೋದು, ಎಷ್ಟು ಡಿಸ್ಟೆನ್ಸ್ ಐತಿ ಫ್ರಮ್ ಯುವರ್ ಟೀಚರ್. ನಿಮ್ಮ ಟೀಚರ್ ಇಂದ ನೀವು ಎಷ್ಟು ಡಿಸ್ಟೆನ್ಸ್ ಒಳಗಿದ್ದೀರಾ ಅನ್ನೋದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದೇ ಮೆಥಡ್ ಅನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರ, ಅರ್ಥಿನ
2 ಡಿಫರೆಂಟ್ ಪಾಯಿಂಟ್ಸ್ ಇಂದ ನಾವೇನ್ ಮಾಡ್ತೀವಿ ಸನ್ ಅನ್ನ ನೋಡ್ತೀವಿ. ಅವಾಗ ಏನಾಗುತ್ತಾ ಸೆಕ್ಸ್ಟೆಂಟ್ ಇನ್ಸ್ಟ್ರೂಮೆಂಟ್ ಇಂದ ನಾವೇನ್ ಮಾಡ್ತೀವಿ ಎರಡು ಆಂಗಲ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಅದೇ ರೀತಿ ನಾವು ಬೇಸ್ ಗೊತ್ತಾಗಿರುತ್ತಾ ಈ ಎರಡನ್ನು ಬಳಸ್ಕೊಬಿಟ್ಟು ನಾವೇನ್ ಮಾಡ್ತೀವಿ ಡಿಸ್ಟೆನ್ಸ್ ಫ್ರಮ್ ದ ಅರ್ತ್ ಟು ಸನ್ ವರ್ಗು ನಾವೇನ್ ಮಾಡ್ಬೋದು ಮೆಜರ್ ಮಾಡ್ಬೋದು. ಇಲ್ಲಿ ನೋಡಿ ಫಸ್ಟ್, ಸೊ ಇಲ್ಲಿ ನಿಮ್ಮ ಅರ್ತ್ ಐತಿ, ಅರ್ತ್ ಇದು. ಸೊ ಇಲ್ಲಿ ಒಂದು ಪಾಯಿಂಟ್ ಎ ಮತ್ತೆ ಬಿ ಅಂತ ತಗೊಂಡಿರ್ಬೇಕಾರ ಈ ಎರಡು ಪಾಯಿಂಟ್ ಇಂದನು ವ್ಯೂ ಮಾಡ್ತೀರಿ. ಸೊ ಇದರ ಡಿಸ್ಟೆನ್ಸ್ ನಿಮಗೆ ಗೊತ್ತಿರ್ತದೆ. ಸೊ ಏನ್ ಗೊತ್ತದ ನಿಮ್ಗೆ ದಟ್ ಈಸ್ ಯುವರ್ ಬೇಸ್. ಬೇಸ್ ಗೊತ್ತಾಯ್ತು. ಅದೇ ತರ ಇದು ತೀಟಾ ಆಗುತ್ತಾ. ಆ ನಂತರ ನೋಡ್ರಿ ಇಲ್ಲಿ ಏನಿರುತ್ತಪ್ಪ ಅಂದ್ರ ಸನ್ ಏನಾಗುತ್ತೆ ಸೆಂಟರ್ ಆಕತಿ. ಸೊ ಇದು ನಿಮ್ಗ ಆರ್ಕ್ ಲೆಂತ್ ಆಗತ್ತೆ. ನಮ್ಗೆ ರೇಡಿಯನ್ ಫೈಂಡ್ ಔಟ್ ಮಾಡೋ ಮುಂದೆ ಗೊತ್ತಾಯ್ತು. ರೇಡಿಯನ್ ಫೈಂಡ್ ಔಟ್ ಮಾಡೋ ಮುಂದ ದಟ್ ಈಸ್ ಆರ್ಕ್ ಲೆಂತ್ ಡಿವೈಡೆಡ್ ಬೈ ದ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಅದೇ ತರ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ನೋಟ್ ಅಂತ ಬರ್ಕೊಳ್ರಿ. ಸೊ ಇಲ್ಲಿ ತೀಟಾ ವೆರಿ ಸ್ಮಾಲ್ ಆಗತ್ತೆ. ಎಷ್ಟು ನಮಗ ಸೆಲೆಸ್ಟಿಯಲ್ ಬಾಡೀಸ್ ದೂರ ಇರುತ್ತಲ್ಲ ಅಷ್ಟು ನಮ್ಗ ತೀಟಾ ಸ್ಮಾಲ್ ಆಗತ್ತ. ಅವಾಗ ಏನಾಗತ್ತಪ್ಪ ಅಂತಂದ್ರ ಆರ್ಕ್ ಲೆಂತ್ ದಟ್ ಈಸ್ ಈಕ್ವಲ್ ಟು ದಿ ಬೇಸ್. ಸೊ ಆ ಆರ್ಕ್ ಲೆಂತ್ ಏನಾಗ ಕನ್ವರ್ಷನ್ ಆಗತ್ತೆ ನಮ್ಗ ಬೇಸ್ ಆಗಿ ಕನ್ವರ್ಷನ್ ಆಗತ್ತಾ. ಸೊ ನಮ್ಗ ಅಕಾರ್ಡಿಂಗ್ ಟು ರೇಡಿಯನ್ ಫೈಂಡ್ ಔಟ್ ಮಾಡೋ ಒಂದು ಫಾರ್ಮುಲಾ ನೋಡಿದ್ರೆ ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು ಆರ್ಕ್ ಲೆಂತ್ ಡಿವೈಡೆಡ್ ಬೈ ದಿ ರೇಡಿಯಸ್. ಸೊ ಆರ್ಕ್ ಲೆಂತ್ ನಮ್ಗೆ ಏನಿಲ್ಲಿ ಎ ಬಿ ದಟ್ ಈಸ್ ಅ ಬೇಸ್. ಅದಕ್ಕೆ ಏನ್ ಮಾಡಿದ್ವಿ ಥೀಟಾ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಡಿ. ಅಂದ್ರೆ ಇಲ್ಲಿ ಡಿ ಅಂದ್ರೆ ಏನು ದಟ್ ಈಸ್ ರೇಡಿಯಸ್ ಆಫ್ ದಿ ಸರ್ಕಲ್. ಅದೇ ಇಲ್ಲಿ ಏನಾಗತ್ತಾ ಡಿಸ್ಟೆನ್ಸ್ ಬಿಟ್ವೀನ್ ದ ಸನ್ ಅಂಡ್ ದ ಅರ್ತ್. ಸೊ ಇವೆರಡನ್ನು ಬಳಸ್ಕೊಬಿಟ್ಟು ನಿಮ್ಗೆ ಇಲ್ಲಿ ಏನ್ ಕೊಟ್ಟಿರ್ತಾರೆ ಒಂದು ಬೇಸ್ ಕೊಟ್ಟಿರ್ತಾರೆ, ಅನದರ್ ಒನ್ ಥೀಟಾ ಕೊಟ್ಟಿರ್ತಾರೆ. ಇವೆರಡನ್ನು ಬಳಸ್ಕೊಂಡ್ಬಿಟ್ಟು ನೀವೇನ್ ಮಾಡಬಹುದು ಅಂತ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸೆಲೆಸ್ಟಿಯಲ್ ಬಾಡೀಸ್ ನ ಈಸಿಯಾಗಿ ಮೆಜರ್ಮೆಂಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇದು ಒಂದಾದ್ರೆ ದಟ್ ಇಸ್ ಅ ಮೆಜರ್ಮೆಂಟ್ ಆಫ್ ಅ ಲಾರ್ಜ್ ಡಿಸ್ಟೆನ್ಸ್. ಅದೇ ತರ ನಿಮ್ಗೆ ಇನ್ನೊಂದು ಕಂಡೀಷನ್ ಕೊಟ್ಟಾನೆ. ಏನ್ ಕಂಡೀಷನ್ ಅಪ್ಪ ಅಂತಂದ್ರ ಮೆಜರಿಂಗ್ ಆಫ್ ಅ ಡಯಾಮೀಟರ್ ಆಫ್ ಅ ಪ್ಲಾನೆಟ್ಸ್ ಆರ್ ಸ್ಟಾರ್ ಆರ್ ಎನಿ ಸೆಲೆಸ್ಟಿಯಲ್ ಬಾಡೀಸ್. ಸೊ ಹಾಗಾದ್ರೆ ಇಲ್ಲಿ ಫೈಂಡ್ ಔಟ್ ಮಾಡಿದ್ ನಾವೇನು ಲೆಂತ್ ಎಷ್ಟು ದೂರ ಐತಿ ಎಷ್ಟು ಡಿಸ್ಟೆನ್ಸ್ ಐತಿ ಅನ್ನೋದನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಹಾಗಾದ್ರೆ ಇಲ್ಲಿ ಫೈಂಡ್ ಔಟ್ ಮಾಡೋದು ನೀವೇನು ದಟ್ ಈಸ್ ಯುವರ್ ಡಯಾಮೀಟರ್ ಆಫ್ ದಿ ಪ್ಲಾನೆಟ್. ಸೊ ಸೇಮ್ ಕಾನ್ಸೆಪ್ಟ್. ಸೊ ಇಲ್ಲಿ ನೋಡ್ರಿ ನೀವೇನ್ ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ ದಟ್ ಈಸ್ ಡಯಾಮೀಟರ್ ಆಫ್ ದಿ ಸನ್. ಸೊ ಡಯಾಮೀಟರ್ ಆಫ್ ದಿ ಸನ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಅಲ್ಫಾ ಅನ್ನೋದು ನಿಮ್ಗೆ ಏನಾಗತಿ ಆಂಗಲ್ ಸಬ್ಟೆಂಡ್ ಬೈ ದ ಸನ್ ಆನ್ ದ ಅರ್ತ್. ಸೊ ಯಾವ ಆಂಗಲ್ ಅರ್ತ್ ಮೇಲೆ ಫಾರ್ಮೇಶನ್ ಆಗೈತಿ ಸನ್ ಇಂದ ಅನ್ನೋದನ್ನ ಅಲ್ಫಾ. ಈ ಅಲ್ಫಾ ವ್ಯಾಲ್ಯೂ ಅಲ್ಫಾ ಅಂಡ್ ನೆಕ್ಸ್ಟ್ ಏನು ಡಿ ಅಂತಂದ್ರ ದಟ್ ಈಸ್ ಡಯಾಮೀಟರ್ ಆಫ್ ದಿ ಸನ್ ಅಂಡ್ ಕ್ಯಾಪಿಟಲ್ ಡಿ ಅಂತಂದ್ರ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅನ್ನು ನಾವು ಇದ್ರ ಥ್ರೂ ಫೈಂಡ್ ಔಟ್ ಮಾಡಿರ್ತಾವ ಆಲ್ರೆಡಿ. ನಮಗೆ ಡಿಸ್ಟೆನ್ಸ್ ಗೊತ್ತಾಗುತ್ತಾ ಅಂಡ್ ಅಲ್ಫಾನು ಗೊತ್ತಾಗುತ್ತಾ. ಸೊ ಈ ಎರಡು ಗೊತ್ತಾದ್ಮೇಲೆ ನಾವ್ ಏನ್ ಮಾಡ್ಬೋದು ದಟ್ ಈಸ್ ದ ಡಯಾಮೀಟರ್ ಆಫ್ ದಿ ಸನ್ ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಅಕಾರ್ಡಿಂಗ್ ಟು ಇಲ್ಲಿ ಥೀಟಾ ಅಂದ್ರೆ ಜಸ್ಟ್ ಆಲ್ಫಾದಿಂದ ರಿಪ್ಲೇಸ್ ಮಾಡಿವಿ. ಆಲ್ಫಾ ಈಸ್ ಈಕ್ವಲ್ ಟು ಡಿ ಅಂತಂದ್ರ ದಟ್ ಈಸ್ ಇಲ್ಲಿ ನಾವೇನಂತ ತಗೊಂಡಿದ್ವಿ ಬೇಸ್ ಅಂತ ತಗೊಂಡಿದ್ವಿ. ಅದಾದ ನಂತರ ಡಿ ಡಿವೈಡೆಡ್ ಬೈ ಡಿ ಅಂದ್ರ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ದಿ ಸನ್ ಅಂತ. ಸೊ ಹಾಗಾಗಿ ದಟ್ ಇಸ್ ಆಲ್ಫಾ ಇಸ್ ಈಕ್ವಲ್ ಟು ಡಿ ಬೈ ಡಿ ಆದ್ರೆ ನಾವು ಜಸ್ಟ್ ರಿಪ್ಲೇಸ್ ಮಾಡಿದ್ವಿ ಡಿ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಡಿ. ಸೊ ನಿಮ್ಗ ಕ್ಯಾಲ್ಕುಲೇಷನ್ ಕೊಟ್ಟಾಗ ಏನ್ ಕೊಡ್ತಾರಪ್ಪ ಅಂತಂದ್ರ ಜಸ್ಟ್ ನಿಮ್ಗ ಒಂದು ಆಲ್ಫಾ ಕೊಡ್ತಾರ ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಆರ್ ಅ ಮಿನಿಟ್ ಆರ್ ಅ ಸೆಕೆಂಡ್ ಯಾವ್ದ್ರೊಳಗಾರ ಕೊಡ್ಬೋದು. ಅದನ್ನ ನೀವು ಫಸ್ಟ್ ಏನ್ ಮಾಡ್ಬೇಕು ರೇಡಿಯನ್ ಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತಾ. ಹಾಗಾದ್ರೆ ರೇಡಿಯನ್ ಕನ್ವರ್ಟ್ ಮಾಡೋದು ಹೆಂಗೆ? ಫಾರ್ ಎಕ್ಸಾಂಪಲ್ ಇಲ್ಲಿ 360 ಡಿಗ್ರಿ ಅಂತ ಕೊಟ್ರು. 360 ಡಿಗ್ರಿ ಅಂತಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು ದಟ್ ಈಸ್ 2 ಪೈ ರೇಡಿಯನ್ ಅಂತ ಗೊತ್ತಿರ್ಬೇಕು. ಅದೇ ರೀತಿ 1 ಡಿಗ್ರಿ ಬೇಕಪ್ಪ ನಿಮ್ಗೀಗ ಇಲ್ಲಿ 360 ಡಿಗ್ರಿ ಇತ್ತು. ಸೊ ಅಲ್ಲಿ ಡಿವೈಡೆಡ್ ಬೈ 360 ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತದೆ ದಟ್ ಈಸ್ ಏನ್ ಸಿಗ್ತದೆ ನಿಮ್ಗೆ ಡಿವೈಡೆಡ್ ಬೈ 360 ಮಾಡಿದ್ರೆ ದಟ್ ಈಸ್ ಪೈ ಬೈ 180. ಸೊ ಓಕೆ ಪೈ ಬೈ 180 ರೇಡಿಯನ್ ಆಗುತ್ತಾ. ಸೊ ಪೈ ಬೈ 180 ದಟ್ ಈಸ್ ಯುವರ್ 3.14 ಆರ್ 22 ಡಿವೈಡೆಡ್ ಬೈ 7 ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ ದಟ್ ಈಸ್ 1.745 ಇಂಟು 10 to the power -2 ರೇಡಿಯನ್ ಬರ್ತದೆ. ಸೊ ಇದನ್ನ ನೀವು ವ್ಯಾಲ್ಯೂಸ್ ಏನ್ ಮಾಡ್ರಿ 1 ಡಿಗ್ರಿ ಅಂದ್ರೆ ಈ ವ್ಯಾಲ್ಯೂ ಅನ್ನೋದನ್ನ ಸ್ವಲ್ಪ ರಿಮೆಂಬರೆನ್ಸ್ ಮಾಡ್ಕೊರಿ. ನಿಮ್ಮ ಮನೆಯ ವಾಲ್ ನ ಮೇಲೆ ಅಂಟಿಸ್ಕೊಂಡ್ಬಿಡ್ರಿ. ಡೈಲಿ ಏನ್ ಮಾಡ್ರಪ್ಪ ಅಂದ್ರೆ ರೀಕಾಲ್ ಮಾಡ್ಕೊಂತ ಹೋಗ್ರಿ. ಯಾಕಂದ್ರ ಫಿಸಿಕ್ಸ್ ಒಳಗ ವ್ಯಾಲ್ಯೂಸ್ ನ ರಿವಿಷನ್ ಮಾಡ್ತಾನೆ ಇರ್ಬೇಕಾಗತಿ. ಬಿಕಾಸ್ ನೀಟ್ ಒಳಗೆ ಮಚ್ ಮೋರ್ ಕೊಡೋದೇನಪ್ಪ ಅಂತಂದ್ರ ಕ್ಯಾಲ್ಕುಲೇಷನ್ ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಟಾಪಿಕ್ ನ ಪ್ರತಿಯೊಂದು ಅಲ್ಲಿ ನಾನು ಡೈಮೆನ್ಷನಲ್ ಫಾರ್ಮುಲಾ ಬರ್ಸ್ಬೋದು. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ ಹೇಳ್ಬೋದು, ಎರರ್ಸ್ ಬಗ್ಗೆ ಹೇಳ್ಬೋದು. ಈಚ್ ಅಂಡ್ ಎವ್ರಿಥಿಂಗ್ ಕಾನ್ಸೆಪ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೋಡ್ರಿ ಇಲ್ಲಿ ನೆಕ್ಸ್ಟ್ 1 ಡಿಗ್ರಿ ದಟ್ ಈಸ್ 60 ಮಿನಿಟ್ ಅಂತಂದ್ರೆ ಏನ್ ನಮ್ಗ
ದಟ್ ಇಸ್ ಸೇಮ್ ವ್ಯಾಲ್ಯೂ ಬರ್ದ್ವಿ 1.745 ಇಂಟು 10⁻² ಅಂತಂದ್ರ ಸೊ ಅವಾಗ ಏನ್ ಮಾಡ್ರಿ ಈ 60 ಮಿನಿಟ್ ನ ಈ ಕಡೆ ಕಳಿಸಿದ್ರ ನಿಮ್ಗೆ ಇಲ್ಲಿ ಏನ್ ಉಳಿತು 1 ಮಿನಿಟ್. ಸೊ 1.745 ಇಂಟು 10⁻² ಡಿವೈಡೆಡ್ ಬೈ 60 ಮಾಡಿದ್ರೆ ನಿಮ್ಗೆ ಎಷ್ಟು ಆನ್ಸರ್ ಬರ್ತೈತಿ 2.91 ಇಂಟು 10⁻⁻4 ರೇಡಿಯನ್ ಅಂತ ಆನ್ಸರ್ ಬರ್ತೈತಿ. ಅದೇ ರೀತಿ ನಾವು 1 ಮಿನಿಟ್ ಆತೀಗ ನೆಕ್ಸ್ಟ್ ಏನ್ ಮಾಡ್ತೀವಿ 1 ಸೆಕೆಂಡಿಗೆ ನೋಡ್ತೀವಿ. 1 ಸೆಕೆಂಡ್ ಅಂದ್ರೆ ಅಗೇನ್ ಏನ್ ಮಾಡ್ತೀವಿ ಡಿವೈಡೆಡ್ ಬೈ 60 ದಟ್ ಬಿಗೆ ಎಷ್ಟು ಆನ್ಸರ್ ಬರ್ತೈತಿ 4.85 ಇಂಟು 10⁻6 ರೇಡಿಯನ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗತ್ತಾ. ಸೊ ಪ್ರಾಬ್ಲಮ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಫಸ್ಟ್ ನೀವ್ ಏನ್ ಮಾಡ್ರಿ ಅಂತಂದ್ರೆ ಈ ಕಾನ್ಸೆಪ್ಟ್ ನ 100% ಕಲೀರಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಈ ನೋಟ್ ವೆರಿ ಇಂಪಾರ್ಟೆಂಟ್. ಈ ನೋಟು ದಯವಿಟ್ಟು ಈ ನೋಟ್ ನ ಬರ್ಕೊಳ್ರಿ. ಅದಾದ ನಂತರ ಏನ್ ಮಾಡಿದ್ರೆ ಡೇ ಬೈ ಡೇ ಗ್ಲಾನ್ಸ್ ಮಾಡ್ತಾ ಹೋಗ್ರಿ. ಅಷ್ಟು ಒಂದೇ ಸತಿ ಯಾರಿಗೂ ತಲೆಗೊಳ್ಳೆಲ್ಲ. ರಿವಿಷನ್ ಇಸ್ ದ ಕೀ ಟು ಕ್ಲಿಯರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಟೈಮ್ ರಿವಿಷನ್ ಮಾಡ್ರಿ. ಎಷ್ಟು ಸತಿ ರಿವಿಷನ್ ಮಾಡಕ್ ಸಾಧ್ಯ ಆಗುತ್ತಲ್ಲ ಅಷ್ಟು ಸತಿ ರಿವಿಷನ್ ಮಾಡ್ರಿ. ಬಿಕಾಸ್ ದಟ್ ಗಿವ್ಸ್ 100% ರಿಸಲ್ಟ್. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ವಿತಿನ್ ಟೈಮಿಗೆ ನೀವು ಮುಗಿಸ್ಬೇಕಾಗತ್ತಾ. ವಿತಿನ್ ಟೈಮಿಗೆ ನೀವು ಮುಗಿಸ್ಬೇಕು ಅಂತ ಅಂದಾಗ ಈಚ್ ಅಂಡ್ ಎವ್ರಿ ವ್ಯಾಲ್ಯೂಸ್ ನಿಮ್ಗ ಪಟ್ ಅಂತ ಗ್ಲಾನ್ಸ್ ಆಗ್ಬೇಕು. ಬೋರ್ಡ್ ಎಕ್ಸಾಮ್ ತರ ಅವಾಗೊಂದು ಇವಾಗೊಂದು ಆಗಲ್ಲ. ಸೊ ಹಾಗಾಗಿ ನೀವು 100% ರೀಕಾಲ್ ಮಾಡ್ತಾನೆ ಇರಬೇಕು. ನಿಮ್ಮ ಗೋಡೆಯಲ್ಲಿರ್ತಕ್ಕಂಥ ನಿಮ್ಮ ಮನೆ ಗೋಡೆ ಮೇಲೆ ಏನ್ ಮಾಡ್ರಿ ಅಂತಂದ್ರ ಈ ಕಾನ್ಸ್ಟಂಟ್ ವ್ಯಾಲ್ಯೂಸ್ಗಳು ಏನೇನಿರ್ತಾವಲ್ಲ ಆ ವ್ಯಾಲ್ಯೂಸ್ಗಳನ್ನ ಬರ್ದು ಅನ್ಸ್ಕೊಂತ ಹೋಗ್ರಿ. ಡೇ ಬೈ ಡೇ ರಿವಿಷನ್ ಮಾಡ್ತಾ ಹೋಗ್ರಿ. 100% ಏನಾಗುತ್ತೆ ಅಂತಂದ್ರೆ ನಿಮ್ಗ ಎಕ್ಸಾಮ್ ಒಳಗೆ ಕ್ಲಿಯರ್ ಆಗೇ ಆಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ನ ಬೆಳೆಸ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಏನಪ್ಪಾ ಅಂದ್ರೆ ಈ ಒಂದು ಕ್ಲಾಸ್ ನ ಮುಗಿಸ್ತೀನಿ. ನೆಕ್ಸ್ಟ್ ನಾನು ಅನದರ್ ಒಂದು ಟಾಪಿಕ್ ತಗೊಂಡ್ ಬರ್ತೀನಿ. ವೇಟ್ ಅಂಡ್ ವಾಚ್. ಥ್ಯಾಂಕ್ ಯು. ಬೈ ಬೈ.